ಶ್ರದ್ಧಾಪೂರ್ವಕ ಆಸಕ್ತಿ, earnestness in puja. It is sincere, intense conviction. ಶ್ರದ್ಧಾಪೂರ್ವಕ ಆಸಕ್ತಿ, dedication and interest together. ಯಾರಿಗೆ ಶ್ರದ್ಧಾಪೂರ್ವಕವಾದ ಆಸಕ್ತಿ ಪೂಜೆಯಲ್ಲಿ ಇದೆ, ಆ ಪೂಜೆ ಆ ನಿಮಿಷವೇ ಅವನನ್ನು ಪರಿಪಕ್ವವನ್ನಾಗಿ ಮಾಡುತ್ತೆ. ಪರಿಪಕ್ವತೆ ಹಣ್ಣು ಮಾಡುತ್ತೆ, ಪ್ರೌಢತ್ವ ಕೊಡುತ್ತೆ, ಮೆಚ್ಯೂರಿಟಿ ಕೊಡುತ್ತೆ ಆ ಪೂಜೆ. ಅಪರಿಪಕ್ವತೆ ಬಂದಾಗ ಅವನು ಏನು ಮಾಡಿದ್ರೂ ಪರಿಪೂರ್ಣ, ಹೇಗೆ ಮಾಡಿದ್ರೂ ಪರಿಪೂರ್ಣ. ಪೂರ್ಣ ಅನ್ನೋದರಲ್ಲೇ ಇದೆ, ಯಾವ ಹಿಡಿತನೂ ಇಲ್ಲ, ಯಾವ ತಡೆಯೂ ಇಲ್ಲ. ಇದು ಕೊಡುವುದು ಹೇಗೆ ಅನ್ಲಿಮಿಟೆಡ್ ಆಗಿ, ಲಿಮಿಟ್ಲೆಸ್, ಯಾವ ರಿಸರ್ವೇಷನ್ನೂ ಇಲ್ಲ, ಕೊಡ್ತಾ ಹೋಗೋದು. ಅವನು ಏನು ಮಾಡ್ತಾನೋ ಅದರಲ್ಲಿ ಅಷ್ಟು ಕೊಡ್ತಾನೆ. ಅವನು ಪರಿಪೂರ್ಣತೆ ಇಸ್ ದಟ್ ಟೋಟಲ್ ಗಿವಿಂಗ್. ಅಲ್ಲೇನಾಗತ್ತೆ ಕೊಟ್ಟಾಗ, ಆ ಕೆಲಸ ಏನಾಗುತ್ತೆ ಅದು ಮುಖ್ಯ ಅಲ್ಲ, ಯಾವ ಥರ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಪರಿಪೂರ್ಣತೆ ಇದ್ದಾಗ, ಪರಿಪಕ್ವವಾದ ಪರಿಪೂರ್ಣತೆಯಲ್ಲಿ ಒಳಗೆ ಇಂಟಿಗ್ರಿಟಿ ಆಗುತ್ತೆ. ನಮ್ಮಲ್ಲಿ ಎಲ್ಲ ಎನರ್ಜಿನೂ ಒಟ್ಟಿಗೆ ಸೇರಿಕೊಳ್ಳುತ್ತೆ ಪೂರ್ತಿ ಕೊಡುವಾಗ. ಅದಕ್ಕೆ ಹಿಡ್ಕೋಬಾರ್ದು, ಅಷ್ಟು ಕೊಡಬೇಕು. ಅದು ಪೂಜೆನಲ್ಲಿ ಕೊಟ್ಟು ಅಭ್ಯಾಸ ಮಾಡ್ಕೋಬೇಕು, ಪೂರ್ತಿ ಶರಣಾಗುತ್ತೆ. ಇಂಟಿಗ್ರಿಟಿ ಆದಾಗ ಸತ್ಯ ದರ್ಶನ ಸಾಧ್ಯ. ನೇರವಾಗಿ ಸತ್ಯವನ್ನು ನಾವು ದರ್ಶನ ಮಾಡ್ಬೋದು, ನೋಡ್ಬೋದು, ಅನುಭವಿಸ್ಬೋದು. ಸತ್ಯ ಕಾಣುತ್ತೆ, ಸತ್ಯ ದರ್ಶನವಾಗುತ್ತೆ. ಇದಕ್ಕೆ ಬೇಕಾಗಿರೋದು ಶ್ರದ್ಧಾಪೂರ್ವಕ ಅಂತ ಬಂದಾಗ ಅಲ್ಲಿ ಪ್ರೇಮ ಸ್ವರೂಪನಾದ ಭಗವಂತನನ್ನು ನೋಡೋಕ್ಕೆ ನಮ್ಮಲ್ಲಿ ಎಕ್ಸ್ಪ್ಲೋರ್ಡ್ ಆಗುವಂತಹ ಭಕ್ತಿ ಅಂದರೆ ಪ್ರೇಮ ಬೇಕು. ಶ್ರೇಷ್ಠವಾದ ಪ್ರೇಮ, ಅದೇ ಶ್ರದ್ಧಾಪೂರ್ವಕ ಆಸಕ್ತಿ. ಶ್ರದ್ಧಾಪೂರ್ವಕ ಆಸಕ್ತಿ ಅಂದರೆ ಶ್ರದ್ಧೆ, ಆಸಕ್ತಿ ಇದ್ದಾಗ ನಮ್ಮಲ್ಲಿ ಪ್ರೇಮ ಇರುತ್ತೆ. ಆ ಪ್ರೇಮ, ಆ ಪ್ರೇಮ ನಮ್ಮಲ್ಲಿ ಅಂಕುರಿಸಬೇಕಾದ್ರೆ ಪೂಜೆನಲ್ಲಿ ಬೇಕಾಗಿರೋದು ಎಲ್ಲ ಸೆಲ್ಫ್ ಐಡೆಂಟಿಫಿಕೇಷನ್ನ ಎಸಿಬೇಕು. ಪೂಜೆ ಕೂತ್ಕೊಳ್ಳೋಕೆ ಮುಂಚೆ ಆಲ್ ಯುವರ್ ಫಾಲ್ಸ್ ಸೆಲ್ಫ್ ಐಡೆಂಟಿಫಿಕೇಷನ್ನ ಥ್ರೋ ಇಟ್. ಎಸೆದಾಗ ಮಿಗುವ ಶೇಷವೇ ಪ್ರೇಮ. ಎಲ್ಲ ನಿನ್ನ ಐಡೆಂಟಿಫಿಕೇಷನ್ ಎಸೆದಾಗ ಮಿಗೋದಿಲ್ಲ. ಆ ಮಿಕ್ಕಿರೋದೇ ನಿಜವಾದ ಶ್ರೇಷ್ಠವಾದ ಪ್ರೇಮ. ಆ ಮಿಕ್ಕಿದ್ದನ್ನು ಇಟ್ಕೊಂಡು ಪೂಜೆ ಕೂತ್ಕೋಬೇಕು. ಆ ಪ್ರೇಮ ನಿಜವಾದ ಪ್ರೇಮ, ಶ್ರೇಷ್ಠವಾದ ಪ್ರೇಮ. ಎಲ್ಲೂ ಬಾಟಲ್ ಮಾಡಿ ಹಿಡಿದಿಟ್ಕೊಳ್ಬಾರ್ದು, ಕೊಡೋ ಪ್ರೇಮ. ಆ ಪ್ರೇಮದಲ್ಲಿ ನಾವು ಎಲ್ಲರಿಗೂ ಕೊಡ್ತೀವಿ ನೋಡಿ. ಕೈ ಹೀಗೆ ಅಂದಾಗಲೇ ಇಟ್ ಈಸ್ ಟು ಹಗ್ ಅಂತ. ಹಗ್ಗನ್ನಾವಾಗ ನಮಗೆ ಬೇಕಾದವ್ರನ್ನ ಮಾತ್ರ ಅಲ್ಲ, ಅಥವಾ ನಮಗೆ ಬೇಕಾದಂಗೆ ಅವ್ರು ಇದ್ದರೆ ಮಾತ್ರ ಅಲ್ಲ, ಅಥವಾ ಅವ್ರಿಗೆ ಬೇಕಾದಂಗೆ ನಾವಿರೋದು ಮಾತ್ರ ಅಲ್ಲ. ಹಗ್ಗಂದರೆ ಇದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಅವ್ರು ಹೇಗಿದ್ರೋ ಹಾಗೆ ಒಪ್ಕೊಳ್ಳೋದೇ ಬೇಕು. ರಿಯಲ್ ಹಗ್ ಏನು, ಬಾಚಿ ತಪ್ಕೊಳ್ಳೋವಾಗ ಅವನು ಹೇಗಿದ್ದಾನೋ ಹಾಗೆ ಆಕ್ಸೆಪ್ಟ್ ಆ್ಯಸ್ ಹೀ ಈಸ್. ಎಲ್ಲರನ್ನೂ ಬಾಚಿ ತಪ್ಕೊಳ್ಳೋ ಪ್ರೇಮ, ಅನ್ಕಂಡೀಷ್ನಲ್ ಲವ್ ಬರೋದು ಆವಾಗ. ಇಲ್ಲಿ ನೀನು ಐಡಿಯಾ ಬಿಟ್ಕೊಳ್ಬೇಕು. ಎಲ್ಲ ಐಡಿಯಾ ನಿನ್ನ ಬಗ್ಗೆ ಇರೋ ಐಡಿಯಾ. ನಾನು ಒಳ್ಳೆ ಮನುಷ್ಯ, ಐ ಆಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಕೂಡ ಬಿಟ್ಕೊಡ್ಬೇಕು. ನಾನು ದೇವರು ಅನ್ನೋದಿರಲಿ, ಗುಡ್ ಹ್ಯೂಮನ್ ಬೀಯಿಂಗು ಬಿಟ್ಕೊಡ್ಬೇಕು. ಎಲ್ಲ ಸೆಲ್ಫ್ ಡೆಫಿನಿಷನ್ ಬಿಟ್ಕೊಡ್ಬೇಕು. ಸೆಲ್ಫ್ ಡೆಫಿನಿಷನ್ ಅಹಂ ಬ್ರಹ್ಮಾಸ್ಮಿನೂ ಇಲ್ಲ, ಶಿವೋಹಮೂ ಇಲ್ಲ, ಯಾವುದೂ ಇಲ್ಲ, ಯಾವ ಡೆಫಿನಿಷನ್ನೂ ಇಲ್ಲ. ಎಲ್ಲ ಸೆಲ್ಫ್ ಡೆಫಿನಿಷನ್ ಬಿಟ್ಟಾಗ ಅದು ಆ ಸಾಧನೆ ಪೂಜೆ. ಈ ಸಾಧನೆಗೆ ದಾರಿ ಇಲ್ಲ.
ಯಾವ ಒಂದು ಸ್ಕಿಲ್ಲೂ ಬೇಕಿಲ್ಲ. ಈ ಸಾಧನೆಯಲ್ಲಿ ಜಸ್ಟ್ ಓಪನ್ ಆಗಿದೆ, ಕಂಪ್ಲೀಟ್ಲಿ ಜಸ್ಟ್ ಕೀಪ್ ಯುವರ್ ಸೆಲ್ಫ್ ಓಪನ್. ತೆರೆದ ಬಾಗಿಲು ಥರ ಹೃದಯ ತೆರೆದಿರುತ್ತೆ, ಸತ್ಯ ಎದುರುಗಡೆ ಇರುತ್ತೆ. ಎದುರುಗಡೆ ಅಂದರೆ ಏನು? ಹತ್ತಿರ ಇರುತ್ತೆ. ಹತ್ತಿರ ಅಂದರೆ ಏನು? ನಿನಗೂ ಸತ್ಯಕ್ಕೂ ಮಧ್ಯದಲ್ಲಿ ದಾರಿನೇ ಇಲ್ಲ. ದೇರ್ ಇಸ್ ನೋ ವೇ, ದೇರ್ ಇಸ್ ನೋ ಸ್ಪೇಸ್ ಫಾರ್ ದಿ ವೇ, ದೇರ್ ಇಸ್ ನೋ ಪ್ಲೇಸ್ ಫಾರ್ ದಿ ವೇ. ಸತ್ಯನೇ ನಾನಾಗುತ್ತೆ. ಹಾಗೆ ಪೂಜೆಯೇ ದೇವರು, ಪೂಜೆಯೇ ದಾರಿ, ಪೂಜೆಯೇ ಗುರಿ, ಪೂಜೆಯೇ ಎಲ್ಲ.